ಒಬ್ಬ ಅಣ್ಣ ತನ್ನ ತಮ್ಮನಿಗೆ ಬರೋಬ್ಬರಿ 150ಕ್ಕೂ ಹೆಚ್ಚು ಬಾರಿ ಕೆನ್ನೆಗೆ ಹೊಡೆದಿದ್ದಾನೆ. ಆದರೆ ಇದು ಕೋಪದಿಂದಲ್ಲ, ತಮ್ಮನ ಪ್ರಾಣ ಉಳಿಸಲು. ಅಷ್ಟಕ್ಕೂ ಏನಾಗಿತ್ತು? ಈ ಘಟನೆ ನಡೆದಿದ್ದು ಎಲ್ಲಿ ಮತ್ತು ಯಾಕೆ ಆ ಅಣ್ಣ ತನ್ನ ತಮ್ಮನನ್ನು ಮಲಗಲು ಬಿಡಲಿಲ್ಲ? ಬನ್ನಿ ತಿಳಿಯೋಣ. ಈ ಘಟನೆ ಉತ್ತರ ಪ್ರದೇಶದ ಹರ್ದೋಯಿಯಲ್ಲಿ ನಡೆದಿದೆ. 21 ವರ್ಷದ ಅರುಣ್ ತನ್ನ ಅಣ್ಣ ಆಕಾಶ್ ಜೊತೆ ಹೊಲಕ್ಕೆ ನೀರು ಹಾಯಿಸಲು ಹೋಗಿರ್ತಾನೆ. ಮಧ್ಯಾಹ್ನ ಸುಮಾರು 2 ಗಂಟೆ ವೇಳೆಗೆ ಹುಲ್ಲಿನ ಚೀಲವನ್ನು ಎತ್ತುತ್ತಿದ್ದಾಗ ಅದರೊಳಗೆ ಅಡಗಿದ್ದಂತಹ ವಿಷಕಾರಿ ಹಾವೊಂದು ಅರುಣ್ಗೆ ಕಚ್ಚಿದೆ. ಹಾವು ಕಚ್ಚಿದ ತಕ್ಷಣ ಅರುಣ್ನ ಆರೋಗ್ಯ ಸ್ಥಿತಿ ಹದಗೆಡಲು ಆರಂಭಿಸಿತು. ಅಣ್ಣ ಆಕಾಶ್ ತಕ್ಷಣ ತಮ್ಮನನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಮುಂದಾಗ್ತಾನೆ. ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ದಾರಿಯಲ್ಲಿ ಸಿಕ್ಕ ಮೆಡಿಕಲ್ ಸ್ಟೋರ್ ಮಾಲೀಕ ಶಿವಂ ಶರ್ಮಾ ಎಂಬಾತನ ಬೈಕ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ಆಸ್ಪತ್ರೆಗೆ ತಲುಪಿದ ಬಳಿಕ ವೈದ್ಯರು ಚಿಕಿತ್ಸೆ ಆರಂಭಿಸುತ್ತಾರೆ. ಆದರೆ ವಿಷದ ಪರಿಣಾಮದಿಂದ ಅರುಣ್ಗೆ ತೀವ್ರ ನಿದ್ರೆ ಬರಲು ಆರಂಭಿಸುತ್ತೆ ಮತ್ತು ಅವರು ಪ್ರಜ್ಞೆ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ವೈದ್ಯರು ಕುಟುಂಬದವರಿಗೆ ರೋಗಿಯನ್ನು ಎಚ್ಚರದಲ್ಲಿಟ್ಟುಕೊಳ್ಳಲು ಸೂಚಿಸುತ್ತಾರೆ. ತಮ್ಮನ ಕಣ್ಣುಗಳು ಮುಚ್ಚಿಕೊಳ್ಳುತ್ತಿದ್ದಂತೆ ಆತಂಕಗೊಂಡ ಅಣ್ಣ ಆಕಾಶ್ ತಮ್ಮನನ್ನು ಎಚ್ಚರದಿಂದಿಡಲು 1 ಗಂಟೆಯ ಅವಧಿಯಲ್ಲಿ ಬರೋಬ್ಬರಿ 150ಕ್ಕೂ ಹೆಚ್ಚು ಬಾರಿ ಆತನ ಕೆನ್ನೆಗೆ ಹೊಡೆದಿದ್ದಾನೆ. ಅದು ಹೊಡೆಯುವಿಕೆ ಅಲ್ಲ, ತಮ್ಮನನ್ನು ಬದುಕಿಸಿಕೊಳ್ಳಲು ಅಣ್ಣ ಮಾಡಿದ ಆತುರದ ಪ್ರಯತ್ನ. ಇತ್ತ ಆಸ್ಪತ್ರೆಯ ವೈದ್ಯರು ಕೂಡ ಚಿಕಿತ್ಸೆ ಮುಂದುವರಿಸಿದರು. ವರದಿಯ ಪ್ರಕಾರ ಅರುಣ್ಗೆ ವಿಷದ ಪರಿಣಾಮ ಗಂಭೀರವಾಗಿದ್ದರಿಂದ 15 ಆಂಟಿವ್ಯಾನಮ್ ಡೋಸ್ಗಳನ್ನು ನೀಡಲಾಯಿತು. ಕೊನೆಗೂ ಚಿಕಿತ್ಸೆ ಫಲ ನೀಡಿ ಅರುಣ್ ಪ್ರಾಣಾಪಾಯದಿಂದ ಪಾರಾದರು. ಈ ಘಟನೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ, ವ್ಯಕ್ತಿಯನ್ನ ಹೊಡೆಯುವುದು ಸಾಮಾನ್ಯ ಪಾಪವಷ್ಟೇ ಅಲ್ಲ. ಹಾವು ಕಚ್ಚಿದ ಕೂಡಲೇ ಸಮಯ ವ್ಯರ್ಥ ಮಾಡದೆ ವ್ಯಕ್ತಿಯನ್ನ ಸಾಧ್ಯವಾದಷ್ಟು ಶಾಂತವಾಗಿರಿಸಿ ತಕ್ಷಣವೇ ಆಂಟಿವ್ಯಾನಮ್ ಸಿಗುವಂತಹ ಆಸ್ಪತ್ರೆಗೆ ಕರೆದೊಯ್ಯುವುದು ಅತ್ಯಂತ ಮುಖ್ಯ. ಈ ಘಟನೆಯಲ್ಲಿ ಅಣ್ಣನ ಆತಂಕ ಮತ್ತು ತಮ್ಮನ ಮೇಲಿನ ಕಾಳಜಿ ಮಾತ್ರವಲ್ಲ, ಸಮಯಕ್ಕೆ ಆಸ್ಪತ್ರೆಗೆ ತಲುಪಿದ್ದು ಕೂಡ ಮತ್ತು ವೈದ್ಯಕೀಯ ಚಿಕಿತ್ಸೆ ಸಿಕ್ಕಿದ್ದೇ ಅತ್ಯಂತ ಮುಖ್ಯ. ಒಂದು ಕಡೆ ವಿಷಕಾರಿ ಹಾವು, ಮತ್ತೊಂದು ಕಡೆ ತಮ್ಮನಿಗಾಗಿ ಹೋರಾಡಿದ ಅಣ್ಣ. ಇಂತಹ ಘಟನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಕುತೂಹಲಕಾರಿ ನೈಜ ಘಟನೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.